ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತದಲ್ಲಿ ಹಣಕಾಸು ಸಚಿವಾಲಯದ ಅಧಿಕಾರಿ ಸಾವನ್ನಪ್ಪಿರುವಂತಹ ಆಘಾತಕಾರಿ ಘಟನೆ ಇದೀಗ ವರದಿಯಾಗ್ತಾ ಇದೆ. ಹಣಕಾಸು ಸಚಿವಾಲಯದ ಅಧಿಕಾರಿ ಹೋಗ್ತಾ ಇದ್ದಂತಹ ಬೈಕಿಗೆ BMW ಕಾರು ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿರುವಂತದ್ದು. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯಲ್ಲಿ ಉಪ ಕಾರ್ಯದರ್ಶಿಯಾಗಿ ನವಜೋತ್ ಸಿಂಗ್ ಸೇವೆ ಸಲ್ಲಿಸ್ತಾ ಇದ್ರು. ಅವರು ಮತ್ತು ಅವರ ಪತ್ನಿ ಬಾಂಗ್ಲಾ ಸಾಹಿಬ್ ಗುರುದ್ವಾರದಿಂದ ಮನೆಗೆ ಹಿಂತಿರುಗುತ್ತಿರಬೇಕಾದ್ರೆ ರಿಂಗ್ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿರುವಂತದ್ದು. ಮಹಿಳೆಯೊಬ್ಬರು ಕಾರು ಚಲಾಯಿಸ್ತಾ ಇದ್ರು. ಬಳಿಕ ಟ್ಯಾಕ್ಸಿ ಮೂಲಕ ದಂಪತಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನವಜೋತ್ ಸಿಂಗ್ ಅವರನ್ನ GTB ನಗರದ ನ್ಯೂ ಲೈಫ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ವೈದ್ಯರು ಅವರನ್ನ ಮೃತಪಟ್ಟಿರುವುದಾಗಿ ಘೋಷಣೆ ಮಾಡಿದ್ದಾರೆ. न्यू लाइफ करके हॉस्पिटल बता रहे थे और वो बता रहे थे कि आज़ादपुर की साइड जाना है. उसके बाद जी सर मेरे को नहीं पता, मैं अपने जो है फिर आधे घंटे बाद वहाँ से घर चला. कंडीशन तो बहुत ही ज़्यादा ख़राब हो गई थी दोनों की, पर जो भी है अब हमें तो उनको हॉस्पिटल पहुँचाना था. सर ये बोला था कि आज़ादपुर की तरफ चलो. हालांकि ज़्यादा टाइम नहीं लगा, 20 से 25 मिनट में हम वहाँ पहुँच गए थे. संडे था, रोड खाली थे सर. ಅವರ ಪತ್ನಿ ಚಿಕಿತ್ಸೆ ಪಡಿತಾ ಇದ್ದು ಅವರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅಂತ ವರದಿ ಹೇಳ್ತಾ ಇದೆ. ಹಾಗೆ ಅಪಘಾತ ಹೇಗಾಯಿತು ಎಂಬುದರ ಕುರಿತು ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸೆಕ್ಷನ್ 281